ಕಲಬುರಗಿ ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕು. ಒಂದು ವೇಳೆ ಗ್ರಾಮೀಣ ಮದ್ಯ ಮಾರಾಟ ಮಾಡಿದರೆ ಕಠಿಣ ಕಾನೂನು ಕ್ರಮ ಜಾರಿಯಾಗಬೇಕು ಎಂದು ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಶಾಸಕ ಅಲ್ಲಾಪುರ ಪಾಟೀಲ್ ಭೇಟಿ ನೀಡಿದರು. ಅಕ್ರಮ ಮದ್ಯ ಮಾರಾಟ ರಾಜಾರೋಷವಾಗಿ ನಡೆಯುತ್ತಿದ್ದರೂ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಅಬಕಾರಿ ಉಪಾಯುಕ್ತರನ್ನು ಕೂಡಲೇ ಅಮಾನತುಗೊಳಿಸಿ ಕಠಿಣ ಕಾನೂನು ಕ್ರಮಕ್ಕೆ ಜರುಗಿಸಬೇಕು. ಮೆಡಿಕಲ್ ಅಂಗಡಿಗಳಲ್ಲಿ ಕೊರೆಕ್ಸ್ ಹಾಗೂ ಜೀವಹಾನಿ ಮಾಡುವಂಥ ಮಾತ್ರೆಗಳನ್ನು ಮಾರಾಟ ಮಾಡುತ್ತಿದ್ದರು. ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಸ್ಥಳಕ್ಕೆ ಶಾಸಕ ಅಲ್ಲಾಪುರ ಪಾಟೀಲ್ ಭೇಟಿ ನೀಡಿ ಮನವಿ ಪತ್ರ ಸ್ವೀಕರಿಸಿದರು. ಏನು ಅಕ್ರಮ ಮದ್ಯ ಮಾರಾಟ ಮತ್ತು ಗಾಂಜಾ, ಚೆರಾಕ್ಸ್, ಗರ ಮತ್ತು ಕಳ್ಳಬಟ್ಟಿ, ಸರಾಯಿ ಇದೇನು ವ್ಯಾಪಾರ ಮಾದಕ ವಸ್ತುಗಳ ಮಾರಾಟ ಇಲ್ಲಿಗಲ್ ಆಗಿ ನಡೀತಾ ಇದೆ. ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ. ಅದಕ್ಕಿಂತ ಕಡಿಮೆ ದರದಲ್ಲಿ MSIL ಕೂಡ ಸ್ಥಾಪನೆ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಮತ್ತೇನಪ್ಪ ಅಂದರೆ ಮದ್ಯ ಮಾರಾಟ ಕಿರಾಣ ಅಂಗಡಿಯಲ್ಲಿ, ಹೋಟೆಲ್ನಲ್ಲಿ ರಾಜಾರೋಷವಾಗಿ ಗಾಂಜಾ ಮತ್ತು ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. 2 ಸಲ ನಾನು ಪಾಣೆಗಾವನ್ನು 100 ಹೆಣ್ಮಕ್ಳಿಗೆ ತೆಗೆದುಕೊಂಡು ಮತ್ತು ಮೇಲ್ಕುಂದ ಬೀದ ಹೆಣ್ಮಕ್ಳಿಗೆ ತೆಗೆದುಕೊಂಡು DC ಅವರಿಗೆ ಮನವಿ ಸಲ್ಲಿಸಿದ್ದೆ. ಸ್ವಲ್ಪ ದಿನ ಬಂದ್ ಆಗ್ತದೆ, ಮತ್ತು ಅದೇ ಯಥಾ ಪ್ರಕಾರ ನಡೀತಾ ಇದೆ. ಇದನ್ನು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಇವರು ಸತ್ಯಾಗ್ರಹ ಕೂತಿದ್ದಾರೆ. ಇವರನ್ನು ಜಿಲ್ಲಾಧಿಕಾರಿಗಳು ಇವತ್ತು ಬೇರೆ ಹಳ್ಳಿಗಳಿಗೆ ಹೋಗಿದ್ದಾರೆ. 4 ಗಂಟೆಗೆ ಅವ್ರು ಬರ್ತಾರಂತೆ. ಅವ್ರು ಬಂದ ತಕ್ಷಣ ಅವ್ರ ಜೊತೆ ಹೋಗಿ ಮಾತನಾಡಿ ಇದನ್ನು ತಕ್ಷಣ ನಿಲ್ಲಿಸಬೇಕು. ಏನು ಮದ್ಯ ವ್ಯಸನಗಳಿಂದ ಸಂಸಾರ ಹಾಳಾಗ್ತದೆ, ಗ್ರಾಮಗಳು ಹಾಳಾಗ್ತವೆ, ವ್ಯವಸ್ಥೆ ಹಾಳಾಗ್ತದೆ. ಇದನ್ನು ತಡೆಗಟ್ಟಬೇಕು. ಯಾರು ತಪ್ಪಿಸ್ತಾರೋ ಅವ್ರ ಮ್ಯಾಗ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನು ಜಿಲ್ಲಾಧಿಕಾರಿಗಳಿಗೆ ಸತ್ಯಾಗ್ರಹಗಳಿಗೆ ಕರೆದುಕೊಂಡು ಹೋಗಿ ಮಾತನಾಡ್ತೀವಿ. ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಕಾರ್ಯ ಇದೆ ಅಂತ. ವಿಫಲ ಅಂತ ಹೆಂಗಂತೀರಿ? ಎಲ್ಲ ಕಡೆ ದುಕಾನ್ಗಳಲ್ಲಿಯೂ ಕೂಡ ಅಲ್ಲ, ಈ ವಿಫಲ ಈ ಕಳುವು ಮಾಡಿ ಖರೀದಿ ಮಾಡಿ ಕಳುವು ಮಾಡಿ ಮಾರೋದು ಕನ್ಸ್ಬೋತದ. ಯಾರು ಊರಾಗ ಹೇಳಲ್ಲ ಈ ದುಕಾನ್ದಾಗ ಮಾರ್ತಾರೆ ಅಂತ ಹೇಳಿ. ಭಾಳಷ್ಟು ಜನ ಪುಣ್ಯಾತ್ಮನ ರೋಡಿನ ಮೇಲೆ ಕೂತು ಹೇಳತ್ತಾರ. ಇವತ್ತು ಅದಕ್ಕೆ ಗಮನಕ್ಕೆ ತರ್ತೀವಿ. ಏನಾಗ್ತದ ಅವ್ರು ನಾವು ಹೇಳಿ 2-3-4 ದಿನ ಏನೂ ಮಾಡಲಿ ಅಂದ್ರೆ ವಿಫಲ ಅಂತ ನಮ್ಮ ತಾದ. ಈಗ ಆಲ್ರೆಡಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಹಲವು ಬಾರಿ ಅವರೇ ಮನವಿ ಕೊಟ್ಟಾರೆ. ಏನಂತ ಈ ಥರ ನಡೀತಾ ಇದೆ ಅಂತ ಇದೇ ಸಮೃದ್ಧಿ ಕರ್ನಾಟಕ ಜನಪರ ವೇದಿಕೆ ಮನವಿ ಕೊಟ್ಟಾರೆ. ಆದರೆ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಇನ್ನಿತರ ಇವ್ರ ಮ್ಯಾಗೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಅಪೀಲಿಗೆ. ಅದೇನು ಆ್ಯಕ್ಷನ್ ತೋತಿರಲಿಲ್ಲ ಅಂದ್ರೆ ನಾವು ವಿಧಾನಸೌಧ ಮಾತಾಡ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.